ಎಲ್ಲರಿಗೂ ಪ್ರಣಾಮಗಳು. ನನ್ನ ಹೆಸರು ಬೇಡ ಬಿಡಿ, ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಏನಂದರೆ ಇವತ್ತು ಸಂಡೇನೂ ಕೆಲಸ ಮಾಡಬೇಕು ಗುರು. ಅದಕ್ಕೆ ಸಂಡೇ ಈವ್ನಿಂಗ್ ಆಫೀಸ್ ಆದ ನಂತರ ನನ್ನ ಈವ್ನಿಂಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ. ಏನಿಲ್ಲ, ಆಫೀಸಿಂದ ಹೊರಗೆ ಬಂದು ನೋಡ್ತೀನಿ ಹೆವಿ ಟ್ರಾಫಿಕ್ಕು. ಆ ಟ್ರಾಫಿಕ್ನೆಲ್ಲ ದಾಟಿ ಮಾಲಿಗೆ ಹೋದೆ. ಮಾಲಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಐಸ್ ಕ್ರೀಮ್ ತಿಂದೆ. ಅದಾದಮೇಲೆ ಮನೆಗೆ ಹೊರಡುವಾಗ ನೆನಪಾಯಿತು ನನಗೆ ಫ್ರೂಟ್ಸ್ ಬೇಕು ಅಂತ. ಫ್ರೂಟ್ಸ್ ತೊಗೊಳಕ್ಕೆ ಹೋಗ್ತೀನಿ. ಯಪ್ಪ ಯಪ್ಪ ಯಪ್ಪ, ಒಂದು ರೇಟ್ ಹೇಳಿದ್ರು. ಅದೇನ್ರಿ ರೇಟು ದೇವ್ರೆ, ಸರಿ ಹೋಗಲಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಆ್ಯಪಲ್ಲು ಮತ್ತು ಪೊಮೊಗ್ರಾನೇಟ್ ತೊಗೊಂಡೆ. ಸರಿ, ಇನ್ನೇನು ಮುಗೀತಲ್ಲ ಅಂತ ಮನೆಗೆ ಹೋಗೋವಾಗ ಅಯ್ಯೋ ಮನೇಲಿ ತರಕಾರಿ ಇರಲ್ಲ ಅಂತ ನೆನಪಾಯಿತು. ತೊಗೊಳ್ಳೋಣ ಅಂತ ಹೋದರೆ ಒಂದು ಫ್ರೆಶ್ ಆಗಿರೋ ತರಕಾರಿ ಇರೋದು ಬೇಡವಾ? ಸರಿ, ಇನ್ನೇನು ಇರೋದನ್ನು ತೊಗೊಳ್ಳೋಣ ಅಂತ ಹೇಳಿ ಗೆಣಸು, ಕ್ಯಾರೆಟ್ ತೊಗೊಂಡ್ಮೇಲೆ ನನಗೊಂದು ಸೆಕೆಂಡ್ ಥಾಟ್ ಬಂತು, ಆದರೂ ಹಾಗಲಕಾಯಿ ತೊಗೋಬೇಕಿತ್ತ ಅಂತ. ಆಮೇಲೆ ತೊಗೊಳೋದು ಹೆಚ್ಚಲ್ಲ, ಮಾಡ್ಕೊಂಡು ಅದನ್ನು ತಿನ್ನಬೇಕಲ್ಲ ಅಂತ ನೆನೆಸ್ಕೊಂಡು ಸರಿ ಬೇಡ ಅಂತ ಸುಮ್ಮನಾದೆ. ಆಮೇಲೆ ಹಂಗೆ ಕಣ್ಣಾಡಿಸ್ಬೇಕಾದ್ರೆ ನೆಲ್ಲಿಕಾಯಿ ಕಾಣಿಸ್ತು. ಅದು ಬೇರೆ ವೆಟ್ ನೆಲ್ಲಿಕಾಯಿ. 1/4 kg ತೊಗೊಂಡೆ. ಸರಿ ಎಲ್ಲ ತೊಗೊಂಡು ಮನೆಗೆ ಹೊರಟ್ನಾ. ಆವತ್ತಿನ ದಿನ ಏನೂ ಅಡುಗೆ ಮಾಡಲಿಲ್ಲ, ಯಾಕಂದರೆ ಮನೆಗೆ ಹೋಗೋ ಅಷ್ಟರಲ್ಲೇ 9:30 ಆಗೋಗಿತ್ತು. ಏನೂ ಊಟನೂ ಮಾಡಲಿಲ್ಲ, ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ಕಿಚಡಿ ಮಾಡಿದ್ದೆ. ಅದು ಏನು ಗೆಣಸಲ್ಲಿ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ.